ಹಾಯ್ ರೀ, ನಮಸ್ಕಾರ ರೀ ಎಲ್ರಿಗೂ ಶರಣಾರ್ಥಿ. ಸೊ ನಮ್ಮ ಕರ್ನಾಟಕದ ರಾಜ್ಯದ ವಿಜಯನಗರ ಜಿಲ್ಲೆ ಸರಗಮದ ಸಿಂದಗಿಯಲ್ಲಿ ನಿಮಗೆ ಟೀಚರ್ಸ್ ವೇಕೆನ್ಸಿಗಳಿದ್ದಾವೆ. ಇನ್ಸ್ಟಿಟ್ಯೂಷನ್ ನೇಮ್ ಬಂದ್ಬಿಟ್ಟು ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಘ ಒಂದು ಸಂಸ್ಥೆ. ಸೊ ಇಲ್ಲಿ ನಾನು ಇದ್ರ ಬಗ್ಗೆ ಲಾಸ್ಟ್ ಟೈಮಲ್ಲಿ ಸುಮಾರು ಒಂದು 2-3 ತಿಂಗಳ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅವತ್ತು ಕೂಡ ಅಲ್ಲಿ ಜಾಬ್ ವೇಕೆನ್ಸಿಗಳಿದ್ವು. ಸೊ ಇವಾಗಲೂ ಕೂಡ ಅವರು ಇಂಟರ್ವ್ಯೂನ ಕರೆದಿದ್ದಾರೆ. ತುಂಬ ವಿಷಯಗಳಿಗೆ ಇಲ್ಲಿ ನಾವು ಡೀಟೇಲ್ಸ್ ಎಲ್ಲ ನೋಡಿದ್ರೆ, ಈ ಒಂದು ಸಂಸ್ಥೆ ಅಡಿಯಲ್ಲಿ ನಡೀತಿರುವಂಥ ಅನುದಾನ ರಹಿತ ಮತ್ತು ಅನುದಾನ ಸಹಿತ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದ್ದು, ಬೋಧಕೇತರ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಮತ್ತು ಬೋಧಕ ಸಿಬ್ಬಂದಿಗಳು ಕೂಡ ಬೇಕಾಗಿದ್ದಾರೆ. ಶ್ರೀ ಸರಗಮಠ ಕೋಲ್ಗೇರಿ ರಸ್ತೆ ಸಿಂದಗಿ ಇಲ್ಲಿ ನಡೆಯುವಂಥ ಸಂದರ್ಶನಕ್ಕೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ನೀವು ಅಟೆಂಡ್ ಆಗಬೇಕು. ಇನ್ನು ಈ ಒಂದು 10 ಗಂಟೆಯಿಂದ 3 ಗಂಟೆವರೆಗೆ ನಿಮಗೆ ಒಂದು ಇಂಟರ್ವ್ಯೂ ನಡೀತಾ ಇರ್ತದೆ. ತಮ್ಮ ಸ್ವಂತ ಖರ್ಚಿನಲ್ಲಿ ನೀವು ಹೋಗಬೇಕಾಗಿರ್ತದೆ. ಇನ್ನು ನಾನು ಏನು ಹೇಳ್ತಾ ಹೋಗ್ತೀನಿ ಹುದ್ದೆವಾರು. ಸೊ 1 ರಿಂದ 8ರವರೆಗಿನ ಹುದ್ದೆಗಳಿಗೆ ದಿನಾಂಕ 25/5/2024 ಅಂದರೆ ಇದೇ ತಿಂಗಳು 25ನೇ ತಾರೀಕಿಗೆ 1 ರಿಂದ 8ರವರೆಗೂ ನಾನು ಏನು ಹೇಳ್ತೀನಿ ಡೀಟೇಲ್ಸು ಅನುಕ್ರಮ ಸಂಖ್ಯೆ ಅಲ್ಲಿವರೆಗೂ ಇರ್ತಕ್ಕಂಥ ವಿಷಯಗಳಿಗೆ 25/5/2024 ವಿಜಯನಗರದ ಸಿಂದಗಿಯಲ್ಲಿ ನಿಮಗೆ ಇಂಟರ್ವ್ಯೂ ಇರ್ತದೆ. ಸೊ 8 ರಿಂದ ಆ ಕಡೆ ನಾನು ಹೇಳ್ತೀನಿ 17ರವರೆಗೂ ಹುದ್ದೆಗಳು. ಸೊ ಆ ವಿಷಯಗಳಿಗೆ 27/5/2024 ಸಂದರ್ಶನ ಇರ್ತದೆ. ಇನ್ನು ವಿಷಯವನ್ನು ಹುದ್ದೆಗಳನ್ನ ನೋಡಿದಾಗ ಫಸ್ಟು CBSE ಪ್ರಿನ್ಸಿಪಲ್ಲು MA MSc BEd ಆಗಿರ್ಬೇಕು, 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರ್ತದೆ. 1 ಪೋಸ್ಟ್ ಇದೆ. ಸೊ ನೋಡ್ಕೊಂಡ್ಬಿಟ್ರಿ ಕರೆಕ್ಟಾಗಿ. ಇನ್ನು ಇಂಗ್ಲೀಷ್ ಶಿಕ್ಷಕರು ಮತ್ತು ಉಪನ್ಯಾಸಕರು ಅಥವಾ ಉಪನ್ಯಾಸಕರಂತಿದೆ. ಇನ್ನು BA BEd ಅದ್ರ ಜೊತೆಗೆ MA BEd ಆಗಿರ್ಬೋದು. ಇಲ್ಲಿ ಒಟ್ಟು 7 ಹುದ್ದೆಗಳಿದ್ದಾವೆ ನೋಡ್ರಿ. ಒಟ್ಟು ಉಪನ್ಯಾಸಕರು ಮತ್ತು ಶಿಕ್ಷಕರನ್ನ ಸೇರಿಸ್ಕೊಂಡು ಇಲ್ಲಿ BA BEd ಆದವ್ರಿಗೆ 4, MA BEd ಆದವ್ರಿಗೆ 2, MA MEd ಆದವ್ರಿಗೆ 1 ಪೋಸ್ಟ್ ಇದೆ. ಒಟ್ಟು ಟೋಟಲ್ ಆಗಿ 7 ಪೋಸ್ಟ್ಗಳು ಸಿಗ್ತಾ ಇದ್ದಾವೆ. ಅಪ್ಲಿಕೇಶನ್ ಹಾಕ್ಬೋದು ಇಂಗ್ಲೀಷ್ ವಿಷಯಕ್ಕೆ. ಇನ್ನು ಕನ್ನಡ ವಿಷಯ ಶಿಕ್ಷಕರು ಮತ್ತು ಉಪನ್ಯಾಸಕರು ಬೇಕಾಗಿದ್ದಾರೆ. ಇಲ್ಲಿ TCH 1, BA BEd 1 ಪೋಸ್ಟ್ ಇದೆ, MA BEd 1 ಪೋಸ್ಟ್ ಇದೆ. ಟೋಟಲ್ ಆಗಿ 3 ಪೋಸ್ಟು ಕನ್ನಡ ವಿಷಯಕ್ಕಿದ್ದಾವೆ. ಹಿಂದಿ ಶಿಕ್ಷಕರು ಉಪನ್ಯಾಸಕರು ಇಲ್ಲಿ BA BEd 2 ಇದ್ದಾವೆ, MA BEd 1 ಇದೆ. ಒಟ್ಟು 3 ಹುದ್ದೆಗಳು ಹಿಂದಿ ಶಿಕ್ಷಕರಿಗೆ. ಇನ್ನು ಅದ್ರ ಜೊತೆಗೆ ನಿಮಗೆ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಆಂಗ್ಲ ಮಾಧ್ಯಮಕ್ಕಿದು ಇಲ್ಲಿ BA BEd ಆಗಿರಬೇಕು. ಒಟ್ಟು 4 ಪೋಸ್ಟ್ ಇದ್ದಾವೆ. ಇನ್ನು ಶಿಕ್ಷಕರು ಮತ್ತು ಉಪನ್ಯಾಸಕರು BSc BEd 3, MSc MA 1 ಇದೆ. ಒಟ್ಟು 4 ಹುದ್ದೆ. ಇನ್ನು ವಿಜ್ಞಾನ ಶಿಕ್ಷಕರು ಉಪನ್ಯಾಸಕರು ಬೇಕಾಗಿದ್ರೆ BSc BEd 3, MSc MA 1 ಇದೆ. ಒಟ್ಟು 4 ಹುದ್ದೆ. ಇನ್ನು ಗಣಿತ ವಿಷಯ ಶಿಕ್ಷಕರು BSc MSc BEd ಆಗಿದ್ರೆ 2 ಪೋಸ್ಟ್ ಇದ್ದಾವೆ. ನೆಕ್ಸ್ಟು ರಾಜ್ಯಶಾಸ್ತ್ರ ವಿಭಾಗ. ಇದು ಬಹುಶಃ PU ಕಾಲೇಜ್ಗೆ ಇರ್ಬೋದೇನೋ. ರಾಜ್ಯಶಾಸ್ತ್ರ ಉಪನ್ಯಾಸಕರು ಬೇಕಾಗಿದ್ದಾರೆ. MA BEd ಆಗಿರಬೇಕು. ನಮ್ಮ ರಾಜ್ಯಶಾಸ್ತ್ರ ವಿಷಯದಲ್ಲಿ 1 ಪೋಸ್ಟ್ ಇದೆ. ಇನ್ನು ನೆಕ್ಸ್ಟು ಇತಿಹಾಸ ಉಪನ್ಯಾಸಕರು MSc ಇದು ಕೂಡ MA BEd ಆಗಿರಬೇಕು. 1 ಪೋಸ್ಟ್ ಇದೆ. ಇನ್ನು ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು MA BEd ಅದು ಕೂಡ 1 ಪೋಸ್ಟ್ ಇದೆ. ಇನ್ನು ರಸಾಯನಶಾಸ್ತ್ರ ಉಪನ್ಯಾಸಕರು MSc BEd 2 ಪೋಸ್ಟ್ ಇದೆ. ಸೊ ಇಲ್ಲಿ ನಾನು 8ರವರೆಗೂ ಅಂದರೆ ರಾಜ್ಯಶಾಸ್ತ್ರವರೆಗೂ ನಾನು ಏನು ಹೇಳಿದೆ. ಸೊ ಆ ರಾಜ್ಯಶಾಸ್ತ್ರ ವಿಷಯದವರೆಗೂ ನಾನು ಹೇಳುವಂತಹ ಎಲ್ಲ ಹುದ್ದೆಗಳಿಗೆ ಇಂಟರ್ವ್ಯೂ 25 ದಿನಾಂಕದಲ್ಲಿ ಇರ್ತದೆ. 25/5/2024 ಅವತ್ತು ಅಟೆಂಡ್ ಆಗಿ. ಇನ್ನು ಏನಿದು ಇತಿಹಾಸದಿಂದ ನಾನು ಹೇಳ್ತಾ ಇದ್ದೀನಿ, ಅಲ್ಲಿಂದ ನಿಮಗೆ ಇಂಟರ್ವ್ಯೂ ಬಂದುಬಿಟ್ಟು 27ಕ್ಕೆ ಇರ್ತದೆ. ಇನ್ನು ರಸಾಯನಶಾಸ್ತ್ರ ನಾನು ಹೇಳಿದೆ MSc BEd ಆಗಿರಬೇಕಾಗಿರ್ತದೆ. 2 ಪೋಸ್ಟ್ ಇದ್ದಾವೆ. ರಸಾಯನಶಾಸ್ತ್ರ ಆದ ನಂತರ ಭೌತಶಾಸ್ತ್ರ ಉಪನ್ಯಾಸಕರು ಒಟ್ಟು MSc BEd ಆಗಿರಬೇಕಾಗಿರ್ತದೆ. 1 ಪೋಸ್ಟ್ ಇದೆ. ದೈಹಿಕ ಶಿಕ್ಷಕರು ಮತ್ತು ಉಪನ್ಯಾಸಕರು ಬೇಕಾಗಿದ್ದರೆ BPEd ಆದವ್ರಿಗೆ 1, MPEd ಆದವ್ರಿಗೆ 2 ಪೋಸ್ಟ್ ಇದೆ. ಒಟ್ಟು 3 ಪೋಸ್ಟು. ಚಿತ್ರಕಲಾ ಶಿಕ್ಷಕರು 1 ಹುದ್ದೆ ಇದೆ. ಬೋಧಕೇತರ ಸಿಬ್ಬಂದಿ, ಪ್ರಯೋಗಾಲಯ ಮತ್ತು ಗ್ರಂಥಾಲಯ ಸಹಾಯಕರು ಮತ್ತು ಆಯಾ ಕೆಲಸಕ್ಕೆ ಮೇಲ್ಹುದ್ದೆಗೆ BA, ಆಯಾ ಕೆಲಸಕ್ಕೆ PUC ಆಗಿರಬೇಕು. ಒಟ್ಟು 2 ಪೋಸ್ಟ್ ಇದ್ದಾವೆ. ಆಫೀಸ್ ಕ್ಲರ್ಕ್ ಹುದ್ದೆಗೆ BA BSc ಪದವಿಯವರಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. 2 ಹುದ್ದೆ ಇದ್ದಾವೆ. ಸೊ ಸೂಚನೆ, ನಿವೃತ್ತ ಮತ್ತು ಉಪನ್ಯಾಸಕ ಶಿಕ್ಷಕರು ಸಹ ಇಂಜಿನಿಯರಿಂಗ್ ಪದವೀಧರರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಅರ್ಜಿ ವಿಳಾಸ ಚೇರ್ಮನ್ರು ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ, ಸರಂಗಮಠ, ಗೋಲ್ಗೇರಿ ರಸ್ತೆ, ಸಿಂದಗಿ. ಸೊ 5861 ಅಂತ ಏನಿದೆ ಇಲ್ಲಿ 5861. ಸೊ ಇದು ಒಂದು ಪೋಸ್ಟ್ನ ಪಿನ್ ಕೋಡು. ಸಿಂದಗಿ ದಿನಾಂಕ 11/5/2024 ಹೊರಡಿಸಲಾಗಿದೆ ಇದನ್ನು ಒಂದು ಪ್ರಕಟಣೆಯನ್ನು. ಸೊ ಎಲ್ಲ ಆಸಕ್ತಿ ಇದ್ದರೆ ಸಿಂದಗಿಗೆ ಹೋಗಿ ಇಂಟರ್ವ್ಯೂನ ಅಟೆಂಡ್ ಆಗಿ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.